ವೆಲ್ಕಮ್ ಟು ಪೌಷ್ಟಿಕ ಫುಡ್ ಚಾನೆಲ್. ಇಂದಿನ ವಿಡಿಯೋನಲ್ಲಿ ತುಂಬಾನೇ ರುಚಿಯಾದಂಥ ಒಬ್ಬಟ್ಟು ಸಾರು ಅಥವಾ ಹೋಳಿಗೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಬೇಳೆ ಒಬ್ಬಟ್ಟು ಮಾಡಿದಾಗ ಆ ಹೂರಣನ ಬಳಸ್ಕೊಂಡು ಖಂಡಿತವಾಗ್ಲೂ ಒಬ್ಬಟ್ಟು ಸಾರಂತೂ ಮಾಡೇ ಮಾಡ್ತೀವಿ. ಹಲವಾರು ವೆರೈಟಿನಲ್ಲಿ ಒಬ್ಬಟ್ಟು ಸಾರು ಮಾಡ್ತಾರೆ. ಒಂದ್ಸರಿ ಈ ವಿಡಿಯೋನಲ್ಲಿ ತೋರಿಸಿರೋವಂಥ ವಿಧಾನನ ಫಾಲೋ ಮಾಡಿಕೊಂಡು ಒಬ್ಬಟ್ಟು ಸಾರು ಮಾಡಿ ರುಚಿ ನೋಡಿ. ಪದೇ ಪದೇ ಇದೇ ವಿಧಾನನ ಟ್ರೈ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಒಬ್ಬಟ್ಟು ಸಾರು ಹಾಕಿ ಸ್ವಲ್ಪ ತುಪ್ಪ ಸೇರಿಸಿ ಹಪ್ಪಳ ಹಾಗೆ ಒಡೆನ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಒಬ್ಬಟ್ಟು ಸಾರು ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೇಳೆ ಕಟ್ಟು. ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಬೇಯಿಸಿರ್ತೀವಿ, ಆ ಬೇಳೆ ಬೇಯಿಸಿದಂಥ ನೀರನ್ನ ಬಸ್ತಿಟ್ಕೊಂಡಿರ್ತೀವಲ್ಲ, ಅದೇ ಬೇಳೆ ಕಟ್ಟನ್ನು ಬಳಸ್ಕೊಂಡು ಈ ಒಬ್ಬಟ್ಟು ಸಾರು ಮಾಡೋಣ. ಕೆಲವೊಂದು ಪದಾರ್ಥಗಳನ್ನ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಫ್ರೈಯಿಂಗ್ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಕಾಳುಮೆಣಸು, 1.5 ಟೀ ಸ್ಪೂನ್ ಜೀರಿಗೆ ಸೇರಿಸೋಣ. ಮೆಂತ್ಯ ಕಾಳು 1/4 ಟೀ ಸ್ಪೂನ್. ಇದಿಷ್ಟು ಹುರ್ಕೊಳ್ಳೋಣ. ಸ್ವಲ್ಪ ಕಾವು ಹೆಚ್ಚಾಗಿದೆ ಅನಿಸಿದ್ರೆ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಪದಾರ್ಥಗಳನ್ನ ಹುರ್ಕೋಬೇಕು. 1/4 ಚಮಚ ಸಾಸಿವೆ ಸೇರಿಸಿದ್ದೀನಿ. 4 ಟೀ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ಸೇರಿಸೋಣ. ಇದೆಲ್ಲ ಹುರಿದಿದ ನಂತರ 2 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. 8 ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೇನೆ 6ರಿಂದ 8 ಗುಂಟೂರು ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಇದೆಲ್ಲ ಹುರಿದಿದ್ದಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಹುರಿದಂಥ ಪದಾರ್ಥಗಳೆಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಸೇರಿಸ್ಬೇಕು. 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಒಂದು ಸ್ವಲ್ಪ ಹಿಂಗು ಸೇರಿಸ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಪುಡಿ ರೆಡಿ ಆಗಿದೆ. ಒಬ್ಬಟ್ಟು ಸಾರಿನ ಪುಡಿ ಸಿದ್ಧವಾಗಿದೆ. ಸಾರು ಮಾಡುವಂಥ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಬಿಟ್ಟು 3 ಹಸಿಮೆಣಸಿನ್ಕಾಯಿಗಳನ್ನ ಮಧ್ಯಕ್ಕೆ ಸೀಳ್ಬಿಟ್ಟು ಸೇರಿಸಿದ್ದೀನಿ. 2 ದೊಡ್ಡ ಸೈಜ್ ಟೊಮೆಟೊಗಳನ್ನ ಹೆಚ್ಚಿಬಿಟ್ಟು ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಬೇಕು. ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದರ ರಸ ತೆಗೆದು ಸೇರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡೋಣ. ಮಧ್ಯೆ ಮಧ್ಯೆ ಕೈ ಆಡಿಸ್ಬೇಕು. ನೋಡಿ, ಟೊಮೆಟೊ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಸುಮಾರು ಹೊತ್ತಿಂದ ಬೆಂದಿದೆ. ನೋಡಿ, ಟೊಮೆಟೊ ಎಷ್ಟು ಮೃದುವಾಗಿದೆ. ಈ ಹಂತದಲ್ಲಿ ಬೇಳೆ ಕಟ್ಟನ್ನು ಸೇರಿಸೋಣ. ಈ ಬೇಳೆ ಕಟ್ಟು ಮೆಜರ್ಮೆಂಟ್ ಕಪ್ಪಲ್ಲಿ ಸುಮಾರು 5 ಕಪ್ಪಷ್ಟಿದೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಒಬ್ಬಟ್ಟು ಸಾರಿಗೆ ಮತ್ತೊಂದು ಮುಖ್ಯವಾಗಿ ಸೇರಿಸಬೇಕಾಗಿರೋವಂಥ ಪದಾರ್ಥ ಅಂದರೆ ಬೇಳೆ ಹೂರ್ಣ, ಒಬ್ಬಟ್ಟಿನ ಹೂರ್ಣನ ಸೇರಿಸಬೇಕು. ಇದೇ ತುಂಬ ರುಚಿ ಕೊಡೋ ಅಂಥದ್ದು. 1/2 ಕಪ್ಪಷ್ಟು ಹೂರ್ಣನ ಸೇರಿಸ್ತಾ ಇದ್ದೀನಿ.
ಹೂರಣ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಬಿಡಬೇಕು. ನೋಡಿ, ಬೇಳೆ ಕಟ್ಟು ಹೂರಣ ಎಲ್ಲ ಸೇರಿಸಿದ ನಂತರ ಕುದಿಯೋದಕ್ಕೆ ಇಟ್ಟಿದ್ವಲ್ಲ, ಕುದಿಯೋದಕ್ಕೆ ಶುರು ಆಗಿದೆ. ಈ ಹಂತದಲ್ಲಿ 1 ಕಪ್ ಅಷ್ಟು ಕಾಯಿ ಹಾಲನ್ನ ಸೇರಿಸ್ತಾ ಇದ್ದೀನಿ. 1 ಕಪ್ ಅಷ್ಟು ನೀರು ಸೇರಿಸೋಣ. ಸಾರು ತುಂಬಾ ಗಟ್ಟಿ ಅನ್ಸಿದ್ರೆ ಇನ್ನ 1 ಕಪ್ ಅಷ್ಟು ನೀರು ಸೇರಿಸ್ಕೋಬಹುದು. ಒಬ್ಬಟ್ಟು ಸಾರು ಇದು ಸ್ವಲ್ಪ ತೆಳ್ಳಗಿರುತ್ತೆ. ಸಾರಿನ ಪುಡಿ ಮಾಡಿದ್ವಲ್ಲ, ಅದಷ್ಟನ್ನು ಸೇರಿಸೋಣ. ಪುಡಿ ಗಂಟಾಗದೆ ಇರೋ ಹಾಗೆ ಚೆನ್ನಾಗಿ ತಿರುಗಿಸ್ಬೇಕು. ಸಾರು ಎಷ್ಟು ಗಟ್ಟಿ ಇದೆ ನೋಡಿಕೊಂಡು ನೀರು ಸೇರಿಸೋದು ಹೆಚ್ಚು ಕಡಿಮೆ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇದಿವಾಗ ಲೋ ಫ್ಲೇಮ್ನಲ್ಲಿ 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡೋಣ. 10 ನಿಮಿಷದಿಂದ ಸಾರು ಕುದೀತಾ ಇದೆ. ಸಾರು ಕುದ್ದಷ್ಟು ನೋಡಿ ಕಲರ್ ಬದಲಾಗಿದೆ. ಬ್ಯಾಡಗೆ ಮೆಣಸಿನ್ಕಾಯಿ ಸೇರಿಸಿದ್ರಿಂದ ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಘಮ ಕೂಡ ಬರ್ತಿದೆ. ಇದಕ್ಕಿವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಬಳಸ್ತಾ ಇದ್ದೀನಿ. ನೀವು ಎಣ್ಣೆ ಕೂಡ ಹಾಕ್ಕೋಬೋದು. ಅರ್ಧ ಚಮಚ ಸಾಸಿವೆ ಹಾಕೋಣ. ಸಾಸಿವೆ ಚಿಟುಕುಟ್ಟಿದ ನಂತರ ಸ್ವಲ್ಪ ಹಿಂಗ್ ಸೇರಿಸ್ತಾ ಇದ್ದೀನಿ. ಜೀರಿಗೆ 1/4 ಟೀ ಸ್ಪೂನ್, 3 ಒಣಗಿದ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೋಣ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸೋಣ. ಈ ಒಗ್ಗರಣೆನ ಕುದೀತಾ ಇರುವಂಥ ಸಾರಿಗೆ ಸೇರಿಸ್ಬೇಕು. ಒಗ್ಗರಣೆ ಸೇರಿಸಿದ ನಂತರ ಇನ್ನೊಂದು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಸಾಕು. ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, 1 ನಿಮಿಷ ಸಾರು ಚೆನ್ನಾಗಿ ಕುದಿದೆ. ಒಗ್ಗರಣೆ ಕೊಟ್ಟಿದ ನಂತರ ಸಾರು ಕರೆಕ್ಟಾದಂಥ ಹದದಲ್ಲಿದೆ. ಇದಿವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಕರ್ನಾಟಕದ ಸ್ಪೆಷಲ್ ಒಬ್ಬಟ್ಟು ಸಾರು ಅಥವಾ ಹೋಳಿಗೆ ಸಾರು ಮಾಡೋ ವಿಧಾನನ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.